ಇನ್ನು ಜೆಡಿಎಸ್ನ ಶಾಸಕ ಎಚ್.ಟಿ. ಮಂಜು ಬರ್ತ್ಡೇ ವೇಳೆ ಅವಾಂತರ ಸೃಷ್ಟಿಯಾಗಿದೆ. ಕೆಆರ್ಪೇಟೆಯಲ್ಲಿ ಬಾಡೂಟ ಸೀರೆಗೆ ಜನ ಮುಗಿಬಿದ್ದಿದ್ದಾರೆ. ಈ ಸಂದರ್ಭದಲ್ಲೇ ಕಾಲ್ತುಳಿತಾಗಿ ಹಲವರಿಗೆ ಗಾಯಗಳಾಗಿದ್ದಾವೆ. ನೋಡಿ, ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ಗೆ ಹೋದಂತ ಸಂದರ್ಭ, ಫ್ರೀಯಾಗಿ ಬಾಡೂಟ, ಫ್ರೀಯಾಗಿ ಸೀರೆ ಕೊಡ್ತಾರೆ ಅಂದಿದ ತಕ್ಷಣ ಜನ ಮುಗಿಬಿದ್ದಿದ್ದಾರೆ. ನೂಕು ನುಗ್ಗಲು ಉಂಟಾಗಿ 5 ಮಂದಿಗೆ ಕೈ ಕಾಲು ಮುರಿದಿದೆ. ಜೆಡಿಎಸ್ನ ಶಾಸಕ ಎಚ್.ಟಿ. ಮಂಜು ಹುಟ್ಟುಹಬ್ಬದಲ್ಲಿ ನಡೆದಿರುವಂತಹ ಘಟನೆ ಇದು. ಮಟನ್ ಬಾಡೂಟ, ಉಚಿತ ಸೀರೆಗೆ ಜನ ಮುಗಿಬಿದ್ದಿದ್ದಾರೆ. ಕಾರ್ಯಕ್ರಮ ಆಯೋಜನೆ ಮಾಡಿದ್ದ ಶಾಸಕರ ಅಭಿಮಾನಿಗಳು ಬಂದಂತ ಜನರಿಗೆ ಮಟನ್ ಊಟ, ಮಹಿಳೆಯರು ಬಂದ್ರೆ ಸೀರೆ ಗಿಫ್ಟು. ಈ ಮಟನ್ ಊಟ ಸೀರೆಗೆ ಸಾವಿರಾರು ಜನ ನೂಕು ನುಗ್ಗಲು ಉಂಟಾಗಿ ಕೈ ಕಾಲು ಎಲ್ಲ ಮುರ್ಕೊಂಡಿದ್ದಾರೆ. ಗಾಯಾಳುಗಳನ್ನ ಸ್ಥಳೀಯ ಮತ್ತು ಮೈಸೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಜೆಡಿಎಸ್ನ ಶಾಸಕ ಎಚ್.ಟಿ. ಮಂಜು ಬರ್ತ್ಡೇ ಸಂದರ್ಭದಲ್ಲಿ ಅವಾಂತರ ಉಂಟಾಗಿರೋದು ಸೃಷ್ಟಿಯಾಗಿದೆ. ಕೆಆರ್ಪೇಟೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಅಭಿಮಾನಿಗಳು ಬಾಡೂಟ ಮಾಡಿಸಿದ್ರು. ಇನ್ನು ಲೇಡೀಸ್ ಯಾರಾದರೂ ಬಂದ್ರೆ, ಮಹಿಳೆಯರು ಬಂದ್ರೆ ಉಚಿತವಾಗಿ ಸೀರೆ ಕೊಡುವಂತ ಕೆಲಸ ಮಾಡ್ತಾ ಇದ್ರು. ಸೀರೆನೂ ತಗೊಂಡು ಊಟನೂ ಮಾಡ್ಕೊಂಡು ಹೋಗೋಣ ಅಂತ ಜನ ಬಂದಿದ್ರಲ್ಲ, ಆಗ ನೂಕು ನುಗ್ಗಲು ಉಂಟಾಗಿದೆ, ಘರ್ಷಣೆ ಉಂಟಾಗಿದೆ, ಕೈ ಕಾಲು ಮುರ್ಕೊಂಡಿದ್ದಾರೆ 5 ಜನ. ಅವಾಂತರ ಸೃಷ್ಟಿಯಾಗಿರೋದು. ಸಾವಿರಾರು ಜನ ಸೇರ್ಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಿರ್ಬೋದು ಯಾವ ರೀತಿಯಾಗಿ ಜನ ಸೇರ್ಕೊಂಡಿದ್ದಾರೆ ಅಂತ. ಸುತ್ತ ಟೆಂಟ್ ಹಾಕಿದ್ದಾರೆ, ಜನರು ಕೂಡ ಕಾಯ್ತಾ ಇದ್ದಾರೆ ಯಾವಾಗ ಕೊಡ್ತಾರೆ ಅಂತ. ಆ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿದೆ. ಎಲ್ಲರೂ ಒಂದೇ ಬಾರಿ ನುಗ್ಗು ಬಿಟ್ಟಿದ್ದಾರೆ. ಆಗ ಬಿದ್ದು ಅಥವಾ ಅಲ್ಲಿ ಜಾಸ್ತಿ ಜನ ಇರೋದ್ರಿಂದ ಕೈ ಕಾಲು ಮುರ್ಕೊಂಡಿದ್ದಾರೆ. ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ. ಒಂದ್ ಕಡೆ ನೋಡ್ಬೋದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ಕೊಳ್ತಾ ಇರುವಂಥ ದೃಶ್ಯಾವಳಿಗಳನ್ನ. ವಯಸ್ಸಾಗಿರುವಂಥವ್ರು ಇದ್ದಾರೆ, ಮಹಿಳೆಯರಿದ್ದಾರೆ. ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಆಗಿರುವಂಥ ಅವಘಡ ಇದು. ಅವಾಂತರದಿಂದಾಗಿ ಸಾರ್ವಜನಿಕರಿಗೆ ಸಂಕಷ್ಟ ಎದುರಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮನು, ನೋಡ್ತಾ ಇದ್ದೀವಿ ಮಂಜು ಅವರ ಬರ್ತ್ಡೇ ಸಂಭ್ರಮ ಒಂದು ಕಡೆ, ಇನ್ನೊಂದು ಕಡೆ ಸೇರಿದಂತ ಜನರಿಗೆ ಸಂಕಷ್ಟ, ಕೈಕಾಲು ಮುರ್ಕೊಂಡಿದ್ದಾರೆ. ಅಪ್ಡೇಟ್ಸ್ ಕೊಡೋದಾದ್ರೆ ಈ ವಿಚಾರವಾಗಿ. ಎಸ್ ಶಿವಕುಮಾರ್, ಏನು ನಿನ್ನೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಜೆಡಿಎಸ್ ಶಾಸಕರಾದ ಎಚ್.ಟಿ. ಮಂಜು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಅವರ ಅಭಿಮಾನಿಗಳು ಒಂದು ಬೃಹತ್ ಸಮಾವೇಶನ ಮತ್ತೆ ಒಂದು ಊಟದ, ಅಂದ್ರೆ ತಾಲೂಕಿನ ಜನತೆಗೆ ಆಗಮಿಸುವಂತ ಕಾರ್ಯಕರ್ತರಿಗೆ, ಜನರಿಗೆ ಒಂದು ಬಾಡೂಟ ಕಾರ್ಯಕ್ರಮ, ಅದ್ರ ಜೊತೆಗೆ ಮಹಿಳೆಯರಿಗೆ ಬಂದವರಿಗೆ ಸೀರೆನು ಗಿಫ್ಟ್ ಅಂತ ಏನು ಒಂದು ಕಾರ್ಯಕ್ರಮ ಆಯೋಜಿಸಿದ್ರು. ಆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಜನರು ನಿರೀಕ್ಷೆಗೂ ಮೀರಿ ಅಂತ ಹರಿದು ಬಂದಂತ ಜನ ಏನದು ಸೂಕ್ತ ವ್ಯವಸ್ಥೆ ಆ ಸಂದರ್ಭದಲ್ಲಿ ಊಟದ ವ್ಯವಸ್ಥೆ ಕೌಂಟರ್ ಅಲ್ಲಿ ನಿರೀಕ್ಷೆ ಮೀರಿದು ಬಂದಂತ ಜನಕ್ಕೆ ಊಟದ ಕೌಂಟರ್ ಅಲ್ಲಿ ವ್ಯವಸ್ಥೆ ಇಲ್ಲದ ಕಾರಣ ನೂಕು ನುಗ್ಲು ಆಯ್ತು. ಆ ನೂಕು ನುಗ್ಲು ಸಂದರ್ಭದಲ್ಲಿ ಸುಮಾರು 5 ಜನಕ್ಕೆ 4 ಜನ ಮಹಿಳೆಯರಿಗೆ, ಓರ್ವ ಜೆಂಟ್ಸ್ಗೆ ತುಂಬಾ ಅಂದ್ರೆ ಕೈಕಾಲು ಗಂಭೀರವಾಗಿ ಗಾಯಗೊಂಡು ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗೊಂಡು ಇನ್ನಿಬ್ಬರನ್ನ ಮೈಸೂರು ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆ ಪಡಿತಿದೆ ಅಂತ ಮಾಹಿತಿ ದೊರಕಿದೆ. ಅದಂತಾನೆ ಏನು ಗಾಯಾಳುಗಳನ್ನ ಶಾಸಕರು ಭೇಟಿ ಮಾಡಿ ಅನ್ನೋ ಮಾಹಿತಿ ದೊರಕಿದೆ. ಏನು ಈ ಸಂಬಂಧ ಈಗ ಸಾರ್ವಜನಿಕ ವಲಯದಲ್ಲಿ ಏನು ಈಗ ಇದೊಂದು ಸಹಜವಾಗಿ ಇದೊಂದು ಬಾಡೂಟ ಮತ್ತೆ ಸೀರೆಗೆ ಮುಗಿಬಿದ್ದಿ ಇಂಥ ವ್ಯವಸ್ಥೆ ನಡೆದಿರೋಂಥ ಘಟನೆಗೆ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಶಿವಕುಮಾರ್, ನಿಮ್ಮೆಲ್ಲ ಮಾಹಿತಿಗಾಗಿ